ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಗ್ರಾಮಾಯಣ ಇದು ರೀಸೆಂಟ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ವಿನಯ್ ರಾಜ್ಕುಮಾರ್ ಅಂಡ್ ಮೇಘಾ ಶೆಟ್ಟಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಸೀನಾ ಅದೆಷ್ಟೇ ಕಷ್ಟ ಆದ್ರೂ ಅವನು ತನ್ನ ಜಮೀನಲ್ಲಿನೇ ವ್ಯವಸಾಯನ ಮಾಡಿ ಅವನ ಜೀವನವನ್ನ ಕಟ್ಕೋಬೇಕು ಅಂತ ಒಂದು ಕನಸನ್ನ ಕಂಡಿರ್ತಾನೆ. ಅದಕ್ಕಾಗಿ ಒಂದಷ್ಟು ದುಡ್ಡಿನ ಅವಶ್ಯಕತೆ ಅವನಿಗೆ ಇರುತ್ತೆ. ದುಡ್ಡು ಮಾಡೋದಕ್ಕೆ ಸೀನಾ ಮತ್ತು ಅವನ ಗೆಳೆಯರು ಕಂಡುಕೊಳ್ಳುವ ದಾರಿಗಳಾದ್ರೂ ಏನು, ಹಾಗೂ ಆ ದಾರಿಯಲ್ಲಿ ಅವರಿಗೆ ಎದುರಾಗುವಂತಹ ಅಡೆತಡೆಗಳಾದ್ರೂ ಏನು. ಸೀನಾ ಮತ್ತು ಅವನ ಗೆಳೆಯರು ಆ ಅಡೆತಡೆಗಳನ್ನೆಲ್ಲ ದಾಟಿ ತಮ್ಮ ಮತ್ತು ತಮ್ಮ ಊರಿನ ಜನರ ಜೀವನಗಳನ್ನ ಬದಲಾವಣೆ ಮಾಡೋದಾದ್ರೂ ಹೇಗೆ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ವಿನಯ್ ರಾಜ್ಕುಮಾರ್ ಆಸ್ ಸಿಕ್ಸ್ ಅಂಡ್ ಸೀನಾ. ಈ ಫಿಲಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಒಂದೆರಡು ಸೀನ್ಸ್ ನನಗೆ ಫಿಲಮ್ ಆದ್ಮೇಲೂ ನೆನಪಲ್ಲಿ ಉಳಿಯೋ ತರ ಇತ್ತು. ಮೇಘಾ ಶೆಟ್ಟಿ ಆಸ್ ಕುಸುಮ, ಅವರ ಆಕ್ಟಿಂಗು ಸಹ ಈ ಫಿಲಮ್ ಅಲ್ಲಿ ಎಕ್ಸಲೆಂಟ್ ಆಗಿ ಬಂದಿದೆ. ಅವರಿಗೆ ಸಿಕ್ಕಿರುವಂತಹ ಅವಕಾಶನ ಅವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಅಲ್ಲಿ ಅಪರ್ಣ ಅವರ ಆಕ್ಟಿಂಗ್, ಆ ಪೊಲಿಟಿಷಿಯನ್ ರೋಲ್ ಅಲ್ಲಿ ಅರುಣ್ ಸಾಗರ್, ಫೋಟೋಗ್ರಾಫರ್ ಆಗಿ ಜಹಾಂಗೀರ್, ಡಾಕ್ಟರ್ ಆಗಿ ಅಚ್ಯುತ್ ರಾವ್, ಹಾಗೂ ವಿಲನ್ಸ್ ಆಗಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂಡ್ ಯೋಗಿ, ಇವರೆಲ್ಲರ ಪರ್ಫಾರ್ಮೆನ್ಸಸ್ ಈ ಫಿಲ್ಮ್ ಗೆ ಮೇಜರ್ ಬೂಸ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ರೂರಲ್ ಗ್ಯಾಂಗ್ ವಾರ್ ಡ್ರಾಮಾನೇ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲಮ್ ಸ್ಟಾರ್ಟಿಂಗ್ ಒಂದು 30 ಮಿನಿಟ್ಸ್ ಕಾಮಿಡಿಯಾಗಿ ತಗೊಂಡೋಗಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೂ ಆ ಕಾಮಿಡಿ ನನಗೆ ಅಷ್ಟಾಗಿ ಪಂಚ್ ಆಗ್ಲಿಲ್ಲ. ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ವಿನಯ್ ಅಂಡ್ ಮೇಘಾ ಇವರಿಬ್ಬರ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಈ ಫಿಲಮ್ ಗೆ ಅಂತಾನೆ ಕ್ರಿಯೇಟ್ ಮಾಡಿರುವಂತಹ ರೂರಲ್ ಬ್ಯಾಕ್ ಡ್ರಾಪ್ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರುವಂತಹ ಒಂದು ಫೈಟ್ ಗೂಸ್ ಬಂಪ್ಸ್ ಕೊಡುತ್ತೆ ಅನ್ನೋದೊಂದು ಬಿಟ್ರೆ, ಫಸ್ಟ್ ಹಾಫ್ ಸ್ಟೋರಿಯಲ್ಲಿ ಏನು ಸಹ ಮೇಜರ್ ಪ್ರೋಗ್ರೆಸ್ ಆಗೋದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ರೂಟೀನ್ ಗ್ಯಾಂಗ್ ವಾರ್ ಡ್ರಾಮಾಗೆ ತಗೊಂಡೋಗಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ನನಗೆ ಸ್ಲೋ ಫೀಲ್ ಕೊಡ್ತು. ನನಗೆ ಫಸ್ಟ್ ಹಾಫ್ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಎಮೋಷನಲ್ ಸೀನ್ಸ್ ಅಲ್ಲಿ ಎಮೋಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಎಸ್ಪೆಷಲಿ ಅಪರ್ಣ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಬೆಂಕಿಯಲ್ಲಿ ತಂಪು ಕಂಡಿನ ರೀಮಿಕ್ಸ್ ಸಾಂಗ್, ವಿಜುವಲ್ಸ್ ಮತ್ತೆ ಕೊರಿಯೋಗ್ರಫಿ ಎರಡೂ ಟಾಪ್ ಕ್ಲಾಸ್ ಆಗಿ ಬಂದಿದೆ. ಫಿಲ್ಮ್ ನ ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ ವಿನಯ್ ರಾಜ್ಕುಮಾರ್ ಅವರ ಆಕ್ಟಿಂಗ್ ನ್ಯಾಚುರಲ್ ಆಗಿ ಬಂದಿದೆ. ಸ್ಕ್ರೀನ್ ಪ್ಲೇನು ಕೂಡ ಅಷ್ಟೇ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಸೆಕೆಂಡ್ ಆಫ್ ದ ಫಿಲಮ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಎರಡನ್ನೂ ಕೂಡ ಡೀಸೆಂಟ್ ಆಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಫೈಟ್ ಈ ಫಿಲಮ್ ನ ಮೇಜರ್ ಹೈಲೈಟ್. ನೆಗೆಟಿವ್ಸ್ ಗೆ ಬರೋದಾದ್ರೆ, ವೀಕ್ ಸ್ಟೋರಿ ಲೈನ್. ಅಂದ್ರೆ ಒಂದು ಪ್ರಾಪರ್ ಸ್ಟೋರಿನ ಮಾಡ್ಕೊಳ್ದೇನೆ ಜಸ್ಟ್ ಒಂದಷ್ಟು ಹಳ್ಳಿಯಲ್ಲಿ ನಡೆಯುವಂತಹ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ನ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ನನಗೆ ಇನ್ನೊಂದು ನೆಗೆಟಿವ್ ಅನ್ಸಿದ್ದು ಹೀರೋಯಿನ್ ಕ್ಯಾರೆಕ್ಟರೈಸೇಷನ್. ಅಷ್ಟೊಂದು ಪ್ರೀತಿ ಮಾಡುವಂತಹ ಲವರ್ ನ ಬೀದಿಯಲ್ಲಿ ಎಲ್ಲರ ಮುಂದೆ ಕೆಪ್ಪಳಕ್ಕೆ ಹೊಡೆಯೋದೇನೋ, ಮತ್ತೆ ಒಂದಷ್ಟು ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಆದ್ಮೇಲೆ ಅವಳೇ ಹುಡುಕೊಂಡು ಹೋಗಿ ಹೀರೋನ ತಪ್ಕೊಳ್ಳೋದೇನೋ, ಇದು ಯಾವ್ದಕ್ಕೂ ಒಂದು ವ್ಯಾಲಿಡ್ ರೀಸನ್ ಕೊಡೋದಿಲ್ಲ ಫಿಲಮ್ ಅಲ್ಲಿ. ಡೈರೆಕ್ಟರ್ ಗೆನೆ ಒಂದು ಕ್ಯಾರೆಕ್ಟರ್ ಮೇಲೆ ಕ್ಲಾರಿಟಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇದರಿಂದಾಗಿ ಫಿಲಮ್ ಅಲ್ಲಿ ಬರುವಂತಹ ಒಂದಷ್ಟು ಸೀನ್ಸ್ ನನಗೆ ಅನ್ವಾಂಟೆಡ್ ಅಂತ ಅನಿಸ್ತು. ಹಾಗೂ ಇನ್ನೊಂದು ನೆಗೆಟಿವ್ ಏನಪ್ಪಾ ಅಂದ್ರೆ, ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಡ್ ಮಾಡಿಲ್ಲ. ಈ ಎಲ್ಲಾ ನೆಗೆಟಿವ್ಸ್ ಮೇಲೂ ವರ್ಕ್ ಮಾಡಿದ್ರೆ ಈ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.